ಸದ್ಯಕ್ಕೆ ನೋ ಅಂತಲೇ ಹೇಳ್ಬೋದು. ಅಂತಹ ಪರಿಸ್ಥಿತಿ ಸದ್ಯಕ್ಕಿಲ್ಲ. ಈಗ ಬೆಳಗಾವಿಯಲ್ಲಿ ಬಳ್ಳಾರಿಯಲ್ಲಿ ನೋಡ್ತಾ ಇದ್ದೀವಿ. ಬಳ್ಳಾರಿಯಲ್ಲೂ ಕೂಡ ಹಲವು ಪ್ರಮುಖ ಸರ್ಕಲ್ಗಳಲ್ಲಿ ಪೊಲೀಸರ ನಿಯೋಜನೆ ಆಗಿದೆ, ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ. ಮಗದೊಂದು ಕಡೆ ಮುಂಚೆಯೇ ವಾರ್ನಿಂಗ್ ಮಾಡಿದ್ದಾರೆ, ಎಲ್ಲಿಯೂ ಕೂಡ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗಬಾರ್ದು, ನಿಮ್ಮ ಪ್ರತಿಭಟನೆಗೆ ಮಾತ್ರ ಸೀಮಿತ ಆಗಬೇಕು, ನಮ್ಮ ರಾಜ್ಯದಲ್ಲಿ ಅದನ್ನ ನಷ್ಟ ತುಂಬಕ್ಕೆ ಬರಬೇಡಿ, ನಷ್ಟವನ್ನ ಮಾಡೋದಕ್ಕೆ ಬರಬೇಡಿ ಅಂತ ವಾರ್ನ್ ಮಾಡಿದ್ದಾರೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ಬಳ್ಳಾರಿಯ ರಿಪೋರ್ಟರ್ ವೆಂಕಟೇಶ್ ಕುಲಕರ್ಣಿ ನೀಡ್ತಾರೆ. ಗುಡ್ ಮಾರ್ನಿಂಗ್ ವೆಂಕಟೇಶ್, ಹೇಗಿದೆ ಬಳ್ಳಾರಿ? ಬನ್ನ ಬಿಸಿ ತಟ್ಟಿದ್ಯಾ? ಜನ ಏನಂತಾರೆ? ವಾಹನ ಸಂಚಾರ ಹೇಗಿದೆ? ಡೀಟೇಲ್ಸ್ ಕೊಡೋದಾದ್ರೆ ವೆಂಕಟೇಶ್. ನನ್ನ ದನಿ ಕೇಳಿಸ್ತಾ ಇದ್ರೆ ಬಳ್ಳಾರಿಯಲ್ಲಿ ಬಂದ್ನ ಚಿತ್ರಣ ಹೇಗೆ ವಿವರಿಸಬಹುದು ನೀವು? ದಿವ್ಯಾ, ಏನು ಬಳ್ಳಾರಿಯಲ್ಲಿ ಬಂಧನ ಬಿಸಿ ಇಲ್ಲ, ಎಂದಿನಂತೆ ವಾಹನ ಸಂಚಾರ ಎಂದಿನಂತೆ ಇರ್ತಕ್ಕಂಥದ್ದು. ಅದರಲ್ಲೂ ಬಳ್ಳಾರಿಯ ರಾಯಲ್ ವೃತ್ತದಲ್ಲಿ 11 ಗಂಟೆ ಸುಮಾರಿಗೆ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ಲಿಕ್ಕೆ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಜೊತೆಗೆ ಆಟೋ ಸಂಚಾರ, ಬಸ್ ಸಂಚಾರ ಎಂದಿನಂತಿದೆ. ಅದ್ರ ಜೊತೆಗೆ ಆಂಧ್ರಕ್ಕೆ ಹೋಗ್ತಕ್ಕಂಥ ಬಸ್ಗಳು ಮತ್ತು ಆಂಧ್ರದಿಂದ ಬರ್ತಕ್ಕಂಥ ಬಸ್ಗಳು ಕೂಡ ಎಂದಿನಂತೆ ಸಂಚಾರ ಮಾಡ್ತಾ ಇದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ವೆಂಕಟೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಸದ್ಯಕ್ಕಿರುವಂತಹ ಚಿತ್ರಣ 10 ಗಂಟೆ ನಂತರ ಏನಾದ್ರು ಬದಲಾಗೋ ಸಾಧ್ಯತೆ ಇದೆಯಾ ಬಳ್ಳಾರಿಲಿ? ಹೌದು ದಿವ್ಯಾ, ಏನು ಬೆಳಿಗ್ಗೆ ಏನು ಆಟೋ ಸಂಚಾರ, ಬಸ್ ಸಂಚಾರ ಎಂದಿನಂತ ಇರ್ತಕ್ಕಂಥದ್ದು. ಆದ್ರೆ 11 ಗಂಟೆಗೆ ಪ್ರತಿಭಟನೆ ಇರೋದ್ರಿಂದ ರಾಯಲ್ ಸರ್ಕಲ್ ಮತ್ತು ಮೋತಿ ಸರ್ಕಲ್ ಬಸ್ ನಿಲ್ದಾಣದ ಕೆಲವು ಭಾಗಗಳನ್ನ ಹೊರತುಪಡಿಸಿದ್ರೆ ಎಲ್ಲಿಯೂ ಕೂಡ ಬನ್ನ ಬಿಸಿ ಇಲ್ಲ. ಹೀಗಾಗಿ ಪೊಲೀಸರು ಕೂಡ ಎಲ್ಲಿ ಪ್ರತಿಭಟನೆ ಸಾಗ್ತದೋ ಆ ಪ್ರತಿಭಟನೆ ಸಾಗ್ತಕ್ಕಂಥ ಸ್ಥಳಗಳಲ್ಲಿ ಈಗ ಬಿಗಿ ಭದ್ರತೆಯನ್ನ ಕೂಡ ಮಾಡಿರ್ತಕ್ಕಂಥದ್ದು. ಒಟ್ನಲ್ಲಿ ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಬನ್ನ ಬಿಸಿ ಇಲ್ಲ. ಅದರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದ ಕೊಪ್ಪಳ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಎಲ್ಲೂ ಕೂಡ ಈ ಬಂಧನ ಬಿಸಿ ಇಲ್ಲ ಅನ್ನುವಂಥದ್ದು ದಿವ್ಯಾ. ಬಸ್ನ ಸಂಖ್ಯೆಯಲ್ಲಿ ಏನಾದ್ರು ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆಯಾ ಸದ್ಯಕ್ಕೆ ಓಡಾಟ ಗಮನಿಸಿದಾಗ ವೆಂಕಟೇಶ್? ಹೌದು ದಿವ್ಯಾ, ಏನು ಗಡಿ ಭಾಗದಿಂದ ಬರ್ತಕ್ಕಂಥದ್ದು, ಅದರಲ್ಲೂ ಆಂಧ್ರದಿಂದ ಬರ್ತಕ್ಕಂಥ ಬಸ್ಗಳು ಮತ್ತು ಆಂಧ್ರಕ್ಕೆ ಹೋಗ್ತಕ್ಕಂಥ ಬಸ್ಗಳ ಸಂಚಾರದಲ್ಲಿ ಸ್ವಲ್ಪ ಕಡಿಮೆ ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಎದ್ದು ಕಾಣ್ತದೆ. ಆದ್ರೆ ಏನು ಕರ್ನಾಟಕದಲ್ಲಿ ಓಡಾಡ್ತಕ್ಕಂಥ ಬಸ್ಗಳ ಬಳ್ಳಾರಿಯಲ್ಲೂ ಕೂಡ ಸಹಜ ಸ್ಥಿತಿಯನ್ನೇ ಕಾಪಾಡ್ಕೊಳ್ತದೆ ಬಳ್ಳಾರಿ. ಈ ಬಂದ್ ಅಂತ ಅಂದಾಗ ಅಂತಹ ತೀವ್ರತೆಯನ್ನು ಕಂಡು ಬರ್ತಾ ಇಲ್ಲ ಅಲ್ಲಿ. ಬಸ್ಗಳ ಪಾಡಿಗೆ ಬಸ್ಗಳು ಅಂದ್ರೆ ಸಾರಿಗೆ ಸಂಚಾರ ಸುಗಮವಾಗಿದೆ. ಜನ ಕೂಡ ತಮ್ಮ ಪಾಡಿಗೆ ಕೆಲಸಗಳಿಗೆ ಮರಳ್ತಾ ಇದ್ದಾರೆ. ಮತ್ತೊಂದು ಕಡೆ ಅಲ್ಲಿ 11 ಗಂಟೆಗೇನೋ ಪ್ರತಿಭಟನೆಯನ್ನ ಇಟ್ಕೊಂಡಿದ್ದಾರಂತೆ. ಸೊ 10:30 11 ಗಂಟೆಯ ನಂತರ ಚಿತ್ರಣ ಸ್ವಲ್ಪ ಬದಲಾಗಬಹುದು. ಪ್ರತಿಭಟನೆಗೂ ಬಂದ್ಗೂ ಬಹಳ ವ್ಯತ್ಯಾಸ ಇದೆ. ಪ್ರತಿಭಟನೆ ನಡೆಯುತ್ತೆ, ಬಂದ್ ಹೇಗೆ ನಡೀತಾ ಇದೆ ಅನ್ನೋದನ್ನ, ಇನ್ನೂ ಹಲವು ಕಡೆ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನ ನಿಮ್ಮ ಗ್ಯಾರಂಟಿಯಲ್ಲಿ ನೋಡ್ತಾ ಹೋಗೋಣ. ಇನ್ನು ನೇರವಾಗಿ ಕೊಪ್ಪಳದ ಕಡೆ ಹೋಗೋಣ. ಕೊಪ್ಪಳ ಜಿಲ್ಲೆಯಲ್ಲಿ ಕನ್ನಡ ಸಂಘಟನೆಗಳ ಹೋರಾಟ ಹೇಗೆ ನಡೀತಾ ಇದೆ ಅಂದ್ರೆ, ಹೋಟೆಲ್ ಅಂಗಡಿಗಳನ್ನ ಕಾರ್ಯಕರ್ತರು ಮುಚ್ಚಿಸ್ತಾ ಇದ್ದಾರಂತೆ. ಕೊಪ್ಪಳ ನಗರದ ಬಸ್ ನಿಲ್ದಾಣದ ಶಾಪ್ಗಳು ಕೂಡ ಕ್ಲೋಸ್. ವಾಹನಗಳನ್ನ ತಡೆದು ರಸ್ತೆ ಮಧ್ಯೆಯೇ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಇದು ಕೊಪ್ಪಳದ ಚಿತ್ರಣ. ಕೊಪ್ಪಳದಲ್ಲಿ ಹಾಗಾದ್ರೆ ಇವರು ಬಲವಂತವಾಗಿ ಅಂಗಡಿಗಳನ್ನ ಮುಚ್ಚಿಸ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ವಾಹನಗಳನ್ನ ರಸ್ತೆ ಮಧ್ಯೆಯೇ ತಡಿತಾ ಇದ್ದಾರಂತೆ. ಇದನ್ನೆಲ್ಲ ಹೇಳಿದ್ದಾರೆ, ನೋ, ಇದೆಲ್ಲ ಮಾಡ್ಕೂಡ್ದು ನೀವು.